ಆಗುವಂತಹ ಸಮಯ ಬಂದಿದೆ. ಈ ಚಿನ್ನಯ್ಯನನ್ನ ಸಪೋರ್ಟ್ ಮಾಡಿದಂತಹ ವಕೀಲ ಕೆವಿ ಧನಂಜಯ್ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಇದೀಗ ಅವರ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿರುದ್ಧ ತಲೆಬುರುಡೆ ಕತೆ ಕಟ್ಟಿದ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇದೀಗ ಬಟಾಬಯಲಾಗಿದೆ. ಚಿನ್ನಯ್ಯನ ಮುಖವಾಡ ಕಳಚಿ ಬಿದ್ದಿದೆ. ಅನನ್ಯ ಭಟ್ ಕತೆ ಶುದ್ಧ ಸುಳ್ಳು ಅಂತ ಮ್ಯಾಜಿಕ್ ಅಜ್ಜಿ ಕ್ಷಮೆಯನ್ನ ಕೋರ್ತಾ ಇದ್ದಾರೆ. ಯೂಟ್ಯೂಬರ್ ಸಮೀರ್ಗೆ ಎಸ್ಐಟಿ ಡ್ರಿಲ್ ಮಾಡ್ತಿದೆ. ಮಾಸ್ಕ್ ಮ್ಯಾನ್ ತೋಡಿದಂತಹ ಗುಂಡಿಗೆ ಬಿದ್ದು ತಿಮುರುಡಿ ಮಟ್ಟನ್ ಅವರು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ವಕೀಲ ಕೆವಿ ಧನಂಜಯ್ ವಿರುದ್ಧ ಎಸ್ಐಟಿಗೆ ದೂರು. ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಕಂಪ್ಲೇಂಟ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಬಗ್ಗೆ ವಕೀಲ ಕೆವಿ ಧನಂಜಯ್ ಗಟ್ಟಿಯಾಗಿ ಧ್ವನಿಯನ್ನ ಎತ್ತಿದ್ರು. ಈ ಪ್ರಕರಣದಲ್ಲಿ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿದ್ರು. ಎಸ್ಐಟಿ ರಚನೆಗೂ ಕೂಡ ಕಾರಣವಾಗಿದ್ದ ಇದೇ ವಕೀಲ ಕೆವಿ ಧನಂಜಯ್ ವಿರುದ್ಧ ಇದೀಗ ಧರ್ಮಸ್ಥಳ ಗ್ರಾಮಸ್ಥರು ಎಸ್ಐಟಿಗೆ ದೂರು ನೀಡಿದ್ದಾರೆ. ವಕೀಲ ಕೆವಿ ಧನಂಜಯ್, ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ, ದಿವೀನ್, ಧೀರಜ್ ಹಾಗೂ ಮಂಜುನಾಥ್ರನ್ನ ತನಿಖೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಅನಾಮಿಕ ಅಥವಾ ದೂರುದಾರ ಏನು ತನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಗ ಕೆಳಗಿನ ಸಾಲಿನಲ್ಲಿ ಇದಕ್ಕೆ ಬೇಕಾದಂತ ಎಲ್ಲಾ ದಾಖಲೆಗಳನ್ನು ಸುಪ್ರೀಂ ಕೋರ್ಟಿನ ವಕೀಲರಾದಂತಹ ಕೆವಿ ಧನಂಜಯ್ ಅವರಿಗೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀಡಿದ್ದ ಮೇಲೆ ಆ ದಾಖಲೆಗಳನ್ನು ಅಧ್ಯಯನ ಮಾಡುವಂತದ್ದು ಎಸ್ಐಟಿ ತಂಡದ ಆದ್ಯ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಏನು ಧನಂಜಯ್ ಅಂತಿದ್ದಾರ ಮತ್ತು ಅವರ ತಂಡ ಇದ್ದಾರೆ, ಅವರನ್ನು ಕರೆಸಿಬಿಟ್ಟು ವಿಚಾರಣೆ ಮಾಡಿದಾಗ ಇನ್ನಷ್ಟು ಪೂರಕಾಂಶಗಳು ಸಿಗಬಹುದು, ಅಥವಾ ಈ ಒಂದು ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳುವಂತದ್ದು ಕೂಡ ಸತ್ಯ ಅನಾವರಣ ಆಗ್ತದೆ. ದಾಖಲೆ ಹಿಂದಿನ ಷಡ್ಯಂತ್ರ ಹೊರಬರಬೇಕು. ಇದಕ್ಕೆ ಪೂರಕವಾದಂತಹ ಎಲ್ಲಾ ದಾಖಲೆಗಳನ್ನು ಕೆವಿ ಧನಂಜಯ್ ಅವರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂತಹ ಕೆವಿ ಧನಂಜಯ್ ಅವರಿಗೆ ನೀಡಿದ್ದೇವೆ ಅಂತ ಹೇಳುವಂತದ್ದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇದನ್ನು ಅವರ ಇಬ್ಬರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೂರಕ ಎಲ್ಲಾ ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ, ಕೊಟ್ಟಿದ್ದೇವೆ ಅಂತೇಳಿ. ನ್ಯಾಯವಾದಿಗೂ ಒಂದೇ, ಸಾಮಾನ್ಯ ಪ್ರಜೆಗೂ ಒಂದೇ. ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂತಹ ತನಿಖೆಯನ್ನು ಅವರಿಗೂ ಹೇಳಬೇಕು, ಅವರಿಗೂ ಮಾಡಬೇಕು. ಯೂಟ್ಯೂಬರ್ ಅಭಿಷೇಕ್ಗೂ ಎಸ್ಐಟಿ ಡ್ರಿಲ್. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರದಲ್ಲಿ ತೊಡಗಿದ್ದ ಯೂಟ್ಯೂಬರ್ ಅಭಿಷೇಕ್ಗೂ ಕೂಡ ಎಸ್ಐಟಿ ಡ್ರಿಲ್ ಮಾಡಿದೆ. ಜಯಂತ್ ಜೊತೆ ಬಂಗ್ಲೆಗುಡ್ಡಕ್ಕೆ ಹೋಗಿದ್ದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಬಗ್ಗೆಯೂ ಕೂಡ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗುವಂತಹ ಸಮಯ ಬಂದಿದೆ. ಈ ಚಿನ್ನಯ್ಯನನ್ನ ಸಪೋರ್ಟ್ ಮಾಡಿದಂತಹ ವಕೀಲ ಕೆವಿ ಧನಂಜಯ್ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಇದೀಗ ಅವರ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿರುದ್ಧ ತಲೆಬುರುಡೆ ಕತೆ ಕಟ್ಟಿದ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇದೀಗ ಬಟಾಬಯಲಾಗಿದೆ. ಚಿನ್ನಯ್ಯನ ಮುಖವಾಡ ಕಳಚಿ ಬಿದ್ದಿದೆ. ಅನನ್ಯ ಭಟ್ ಕತೆ ಶುದ್ಧ ಸುಳ್ಳು ಅಂತ ಮ್ಯಾಜಿಕ್ ಅಜ್ಜಿ ಕ್ಷಮೆಯನ್ನ ಕೋರ್ತಾ ಇದ್ದಾರೆ. ಯೂಟ್ಯೂಬರ್ ಸಮೀರ್ಗೆ ಎಸ್ಐಟಿ ಡ್ರಿಲ್ ಮಾಡ್ತಿದೆ. ಮಾಸ್ಕ್ ಮ್ಯಾನ್ ತೋಡಿದಂತಹ ಗುಂಡಿಗೆ ಬಿದ್ದು ತಿಮುರುಡಿ ಮಟ್ಟನ್ ಅವರು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ವಕೀಲ ಕೆವಿ ಧನಂಜಯ್ ವಿರುದ್ಧ ಎಸ್ಐಟಿಗೆ ದೂರು. ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಕಂಪ್ಲೇಂಟ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಬಗ್ಗೆ ವಕೀಲ ಕೆವಿ ಧನಂಜಯ್ ಗಟ್ಟಿಯಾಗಿ ಧ್ವನಿಯನ್ನ ಎತ್ತಿದ್ರು. ಈ ಪ್ರಕರಣದಲ್ಲಿ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿದ್ರು. ಎಸ್ಐಟಿ ರಚನೆಗೂ ಕೂಡ ಕಾರಣವಾಗಿದ್ದ ಇದೇ ವಕೀಲ ಕೆವಿ ಧನಂಜಯ್ ವಿರುದ್ಧ ಇದೀಗ ಧರ್ಮಸ್ಥಳ ಗ್ರಾಮಸ್ಥರು ಎಸ್ಐಟಿಗೆ ದೂರು ನೀಡಿದ್ದಾರೆ. ವಕೀಲ ಕೆವಿ ಧನಂಜಯ್, ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ, ದಿವೀನ್, ಧೀರಜ್ ಹಾಗೂ ಮಂಜುನಾಥ್ರನ್ನ ತನಿಖೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಅನಾಮಿಕ ಅಥವಾ ದೂರುದಾರ ಏನು ತನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಗ ಕೆಳಗಿನ ಸಾಲಿನಲ್ಲಿ ಇದಕ್ಕೆ ಬೇಕಾದಂತ ಎಲ್ಲಾ ದಾಖಲೆಗಳನ್ನು ಸುಪ್ರೀಂ ಕೋರ್ಟಿನ ವಕೀಲರಾದಂತಹ ಕೆವಿ ಧನಂಜಯ್ ಅವರಿಗೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀಡಿದ್ದ ಮೇಲೆ ಆ ದಾಖಲೆಗಳನ್ನು ಅಧ್ಯಯನ ಮಾಡುವಂತದ್ದು ಎಸ್ಐಟಿ ತಂಡದ ಆದ್ಯ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಏನು ಧನಂಜಯ್ ಅಂತಿದ್ದಾರ ಮತ್ತು ಅವರ ತಂಡ ಇದ್ದಾರೆ, ಅವರನ್ನು ಕರೆಸಿಬಿಟ್ಟು ವಿಚಾರಣೆ ಮಾಡಿದಾಗ ಇನ್ನಷ್ಟು ಪೂರಕಾಂಶಗಳು ಸಿಗಬಹುದು, ಅಥವಾ ಈ ಒಂದು ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳುವಂತದ್ದು ಕೂಡ ಸತ್ಯ ಅನಾವರಣ ಆಗ್ತದೆ. ದಾಖಲೆ ಹಿಂದಿನ ಷಡ್ಯಂತ್ರ ಹೊರಬರಬೇಕು. ಇದಕ್ಕೆ ಪೂರಕವಾದಂತಹ ಎಲ್ಲಾ ದಾಖಲೆಗಳನ್ನು ಕೆವಿ ಧನಂಜಯ್ ಅವರ
ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ಕೆ.ವಿ. ಧನಂಜಯ ಅವರಿಗೆ ನೀಡಿದ್ದೇವೆ ಅಂತ ಹೇಳುವಂತದ್ದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇದನ್ನು ಅವರ ಇಬ್ಬರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೂರಕ ಎಲ್ಲಾ ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ ಕೊಟ್ಟಿದ್ದೇವೆ ಅಂತೇಳಿ. ನ್ಯಾಯವಾದಿಗೂ ಒಂದೇ, ಸಾಮಾನ್ಯ ಪ್ರಜೆಗೂ ಒಂದೇ. ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂತಹ ತನಿಖೆಯನ್ನು ಅವರಿಗೂ ಹೇಳಬೇಕು, ಅವರಿಗೂ ಮಾಡಬೇಕು. ಯೂಟ್ಯೂಬರ್ ಅಭಿಷೇಕ್ಗೂ ಎಸ್ಐಟಿ ಡ್ರಿಲ್. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರದಲ್ಲಿ ತೊಡಗಿದ್ದ ಯೂಟ್ಯೂಬರ್ ಅಭಿಷೇಕ್ಗೂ ಕೂಡ ಎಸ್ಐಟಿ ಡ್ರಿಲ್ ಮಾಡಿದೆ. ಜಯಂತ್ ಜೊತೆ ಬಂಗ್ಲೆಗುಡ್ಡಕ್ಕೆ ಹೋಗಿದ್ದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಬಗ್ಗೆಯೂ ಕೂಡ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗುವಂತಹ ಸಮಯ ಬಂದಿದೆ. ಈ ಚಿನ್ನಯ್ಯನನ್ನ ಸಪೋರ್ಟ್ ಮಾಡಿದಂತಹ ವಕೀಲ ಕೆ.ವಿ. ಧನಂಜಯ್ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಇದೀಗ ಅವರ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿರುದ್ಧ ತಲೆಬುರುಡೆ ಕತೆ ಕಟ್ಟಿದ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇದೀಗ ಬಟಾಬಯಲಾಗಿದೆ. ಚಿನ್ನಯ್ಯನ ಮುಖವಾಡ ಕಳಚಿ ಬಿದ್ದಿದೆ. ಅನನ್ಯ ಭಟ್ ಕತೆ ಶುದ್ಧ ಸುಳ್ಳು ಅಂತ ಮ್ಯಾಜಿಕ್ ಅಜ್ಜಿ ಕ್ಷಮೆಯನ್ನ ಕೋರ್ತಾ ಇದ್ದಾರೆ. ಯೂಟ್ಯೂಬರ್ ಸಮೀರ್ಗೆ ಎಸ್ಐಟಿ ಡ್ರಿಲ್ ಮಾಡ್ತಿದೆ. ಮಾಸ್ಕ್ ಮ್ಯಾನ್ ತೋಡಿದಂತಹ ಗುಂಡಿಗೆ ಬಿದ್ದು ತಿಮುರುಡಿ ಮಟ್ಟನ್ ಅವರ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ವಕೀಲ ಕೆ.ವಿ. ಧನಂಜಯ್ ವಿರುದ್ಧ ಎಸ್ಐಟಿಗೆ ದೂರು. ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಕಂಪ್ಲೇಂಟ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಬಗ್ಗೆ ವಕೀಲ ಕೆ.ವಿ. ಧನಂಜಯ್ ಗಟ್ಟಿಯಾಗಿ ಧ್ವನಿಯನ್ನ ಎತ್ತಿದ್ರು. ಈ ಪ್ರಕರಣದಲ್ಲಿ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿದ್ರು. ಎಸ್ಐಟಿ ರಚನೆಗೂ ಕೂಡ ಕಾರಣವಾಗಿದ್ದ ಇದೇ ವಕೀಲ ಕೆ.ವಿ. ಧನಂಜಯ್ ವಿರುದ್ಧ ಇದೀಗ ಧರ್ಮಸ್ಥಳ ಗ್ರಾಮಸ್ಥರು ಎಸ್ಐಟಿಗೆ ದೂರು ನೀಡಿದ್ದಾರೆ. ವಕೀಲ ಕೆ.ವಿ. ಧನಂಜಯ್, ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ, ದಿವೀನ್, ಧೀರಜ್ ಹಾಗೂ ಮಂಜುನಾಥ್ರನ್ನ ತನಿಖೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಅನಾಮಿಕ ಅಥವಾ ದೂರುದಾರ ಏನು ತನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಗ ಕೆಳಗಿನ ಸಾಲಿನಲ್ಲಿ ಇದಕ್ಕೆ ಬೇಕಾದಂತ ಎಲ್ಲಾ ದಾಖಲೆಗಳನ್ನು ಸುಪ್ರೀಂ ಕೋರ್ಟಿನ ವಕೀಲರಾದಂತಹ ಕೆ.ವಿ. ಧನಂಜಯ್ ಅವರಿಗೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀಡಿದ್ದ ಮೇಲೆ ಆ ದಾಖಲೆಗಳನ್ನು ಅಧ್ಯಯನ ಮಾಡುವಂತದ್ದು ಎಸ್ಐಟಿ ತಂಡದ ಆದ್ಯ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಏನು ಧನಂಜಯ್ ಅಂತ ಇದ್ದಾರಾ ಮತ್ತು ಅವರ ತಂಡ ಇದ್ದಾರೆ, ಅವರನ್ನು ಕರೆಸಿಬಿಟ್ಟು ವಿಚಾರಣೆ ಮಾಡಿದಾಗ ಇನ್ನಷ್ಟು ಪೂರಕಾಂಶಗಳು ಸಿಗಬಹುದು, ಅಥವಾ ಈ ಒಂದು ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳುವಂತದ್ದು ಕೂಡ ಸತ್ಯ ಅನಾವರಣ ಆಗ್ತದೆ. ದಾಖಲೆ ಹಿಂದಿನ ಷಡ್ಯಂತ್ರ ಹೊರಬರಬೇಕು. ಇದಕ್ಕೆ ಪೂರಕವಾದಂತಹ ಎಲ್ಲಾ ದಾಖಲೆಗಳನ್ನು ಕೆ.ವಿ. ಧನಂಜಯ ಅವರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ಕೆ.ವಿ. ಧನಂಜಯ ಅವರಿಗೆ ನೀಡಿದ್ದೇವೆ ಅಂತ ಹೇಳುವಂತದ್ದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇದನ್ನು ಅವರ ಇಬ್ಬರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೂರಕ ಎಲ್ಲಾ ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ, ಕೊಟ್ಟಿದ್ದೇವೆ ಅಂತೇಳಿ. ನ್ಯಾಯವಾದಿಗೂ ಒಂದೇ, ಸಾಮಾನ್ಯ ಪ್ರಜೆಗೂ ಒಂದೇ. ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂತಹ ತನಿಖೆಯನ್ನು ಅವರಿಗೂ ಹೇಳಬೇಕು, ಅವರಿಗೂ ಮಾಡಬೇಕು. ಯೂಟ್ಯೂಬರ್ ಅಭಿಷೇಕ್ಗೂ ಎಸ್ಐಟಿ ಡ್ರಿಲ್. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರದಲ್ಲಿ ತೊಡಗಿದ್ದ ಯೂಟ್ಯೂಬರ್ ಅಭಿಷೇಕ್ಗೂ ಕೂಡ ಎಸ್ಐಟಿ ಡ್ರಿಲ್ ಮಾಡಿದೆ. ಜಯಂತ್ ಜೊತೆ ಬಂಗ್ಲೆಗುಡ್ಡಕ್ಕೆ ಹೋಗಿದ್ದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಬಗ್ಗೆಯೂ ಕೂಡ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.